ನಾನ್ ಮಾಡಿದ ತಪ್ಪನ್ನೇ ನೀವೆಲ್ಲರೂ ಕೂಡ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ದಯವಿಟ್ಟು ಮುಂದೆ ಹೋಗೋರು ಈ ವಿಡಿಯೋ ನೋಡ್ಕೊಂಡು ಹೋಗಿ. ತುಂಬಾನೇ ಪರಿಶುದ್ಧತೆಯಾದ ಜಾಗವನ್ನ ಹಾಗೆ ಪರಿಶುದ್ಧತೆಯಿಂದ ಕೂಡಿರುವಂತೆ ಹಾಗೆ ಬಿಟ್ಬರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ನಾನು ಕೊಟ್ಟಿಯೂರ್ಗೆ ಹೋಗ್ಲೇಬೇಕು ಅಂತ 2-3 ಇಯರ್ಸ್ ಇಂದ ಕಾಯ್ದು ಈ ವರ್ಷ ಕೊಟ್ಟಿಯೂರ್ಗೆ ಹೋಗ್ತಿದ್ದೀನಿ. 2+2 AC ಬಸ್ ಜೊತೆಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು. ತುಂಬಾನೇ ಖುಷಿಯಿಂದ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಹಾಗೆ ನಾನು ಆಲ್ರೆಡಿ ನೈಟ್ ನಿದ್ದೆ ಮಾಡಿ ಬೆಳಗ್ಗೆ ಬಂದಾಯ್ತು. ನೀವಿಲ್ಲಿ ಏನ್ ನೋಡ್ತಿದ್ದೀರಾ, ದೇವಸ್ಥಾನದ ಪಕ್ಕದಲ್ಲಿ ಹರಿಯುವಂತಹ ನದಿಯ ದಡದಲ್ಲೇ ಫ್ರೆಶ್ ಅಪ್ ಆಗಕ್ಕೆ ರೂಮ್ಗಳೆಲ್ಲ ಇದೆ. ಇದು ಫ್ರೀ ಕೂಡ ಹೌದು. ಹಾಗೆ ನೀವು ಅಲ್ಲಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಲ್ಲೇ ದೇವಸ್ಥಾನಕ್ಕೆ 1 ಕಿಲೋಮೀಟರ್ ಒಳಗಡೆ ಆಗತ್ತೆ, ಆ ದೇವಸ್ಥಾನಕ್ಕೆ ಹೋಗ್ಬೋದಾಗಿದೆ. ನಾನು ಕೂಡ ಆಲ್ರೆಡಿ ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಕ್ಯೂನಲ್ಲಿ ನಿಂತ್ಕೊಂಡಾಯ್ತು. 2 ಅವರಲ್ಲಿ ದರ್ಶನ ಆಗತ್ತೆ ಅಂತ ಹೇಳಿದ್ರು ಅಂತ ನನಗೆ ಕ್ಯೂನಲ್ಲೇ ಹೋಗೋಣ ಅಂತ ನಿಂತ್ಕೊಂಡು ಕಾದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನೋಡಿದ್ರೆ ಅಬ್ಬಾ ಎಲ್ಲಿ ನೋಡಿದ್ರು ಜನ ಸ್ತೋಮ ನೋಡಿ ನನ್ಗಂತೂ ಸ್ವಲ್ಪ ಭಯನೇ ಆಯ್ತು. ಎಲ್ಲಿ ಕಾಲ್ ತುಳಿತ ಸ್ಟಾರ್ಟ್ ಆಗುತ್ತೋ ಅನ್ನೋ ಭಯದಿಂದ ನಾನು ಕಾಯ್ದು 4 ಅವರ್ ಆಯ್ತು. 4 ಅವರ್ ಆದ್ರೂ ದರ್ಶನ ಆಗ್ಲೇ ಇಲ್ಲ. ಸೊ ಆದ್ರೂ ಬೇಜಾರಿಂದ ನಾನು ಅಲ್ಲಿಂದ ಹೊರಗಡೆ ಬಂದು 1000 ರೂಪೀಸ್ ಟಿಕೆಟ್ ತಗೊಂಡು ನಾನು ದರ್ಶನ ಮಾಡ್ಕೊಂಡು ಬಂದೆ. ಯಾಕೆಂದ್ರೆ ಅದು ಕೂಡ ಸ್ವಲ್ಪ ತುಂಬಾನೇ ರಶ್ ಇದೆ. ನೀವೀಗ ಏನ್ ನೋಡ್ತಿದ್ದೀರಾ, ವೀಕೆಂಡ್ ಆಗಿರೋದ್ರಿಂದ ಇಷ್ಟು ಜನ ಇದ್ರಿಂದ ಕಾರಣ ಈ ತರ ಎಲ್ಲ ಪ್ರಾಬ್ಲಮ್ಸ್ ಗಳೆಲ್ಲ ಸ್ಟಾರ್ಟ್ ಆಗಿತ್ತು. ಹಾಗೆ ದೇವರನ್ನು ಹೊತ್ತು ಮೆರೆಸೋ ಆನೆಯನ್ನು ಕೂಡ ನೋಡಿದ್ದಾಯ್ತು. ಈ ಒಂದು ಅನುಭವ ಅಂತೂ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುವಂತಹ ದೇವಸ್ಥಾನ. ಜಿಡಿ ಮಳೆಯಲ್ಲಿ ಆ ಒಂದು ದೇವಸ್ಥಾನವನ್ನ ನೋಡೋದೆ ಕಣ್ಣಿಗೆ ಹಬ್ಬ. ಮನಸ್ಸಿನ ಖುಷಿಯ ಜೊತೆಗೆ ಆ ಒಂದು ನೋಡ್ತಿದ್ದೀರಲ್ಲ ಆನೆಗೆ ಮೈ ತೊಳಿಸಿ ಅದಕ್ಕೆಲ್ಲ ರೆಡಿ ಮಾಡಿ ಒಂದು ದೇವರನ್ನ ಪ್ರದಕ್ಷಿಣೆಯನ್ನ ಮಾಡಿಸ್ತಾರೆ. ದೇವರನ್ನ ಅದ್ರ ಮೇಲೆ ಕೂರಿಸಿ ಅದು ನೋಡೋದೇ ಒಂದ್ ಚಂದ ಅಂತ ಅನಿಸ್ತು. ಆಲ್ರೆಡಿ ನೀವ್ ನೋಡ್ತಿದ್ದೀರಾ, ಎಲ್ಲಿ ನೋಡಿದ್ರು ಜನರನ್ನ ನೋಡ್ತಾ ನನ್ಗಂತೂ ಯಪ್ಪ ಎಲ್ಲಿದ್ರು ಇಷ್ಟೊಂದು ಜನ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ಏನ್ ವೀಕೆಂಡ್ ಆಗಿರೋದ್ರಿಂದ ಇಷ್ಟು ಜನ ಬಂದಿದ್ರಿಂದ ಅಲ್ಲಿ ಏನ್ ಮೇಂಟೈನ್ ಮಾಡುವಂತವ್ರಿಗೆ ತುಂಬಾನೇ ಕಷ್ಟ ಆಗ್ತಿತ್ತು ಅಂತ ಹೇಳ್ಬೋದು. ನಾನು ಕಣ್ಣಾರೆ ನೋಡಿದೀನಿ ಎಷ್ಟು ಜನರನ್ನ ಹೇಗಪ್ಪ ಮೇಂಟೈನ್ ಮಾಡ್ತಾರೆ ಅಂತ ಅನಿಸ್ತಾ ಇತ್ತು. ಹಾಗೆ ಇಲ್ಲಿ ಶಿವನು ಸ್ವಯಂಭೂ ಉದ್ಭವ ಮೂರ್ತಿಯಾಗಿ ನೆಲೆಸಿರುವಂತದ್ದು. ಹಾಗೆ ಅಕ್ಕರೆ ಹಾಗೂ ಇಕ್ಕರೆ ಕೊಟ್ಟಿಯೂರು 2 ದೇವಾಲಯಗಳಿದೆ. ಶಾಶ್ವತ ಕಟ್ಟಡ ಇರುವಂತದ್ದು ಇಕ್ಕರೆ ಕೊಟ್ಟಿಯೂರಲ್ಲಿ. ಹಾಗೆ ಬಾವಲಿ ನದಿಯ ದಡದಲ್ಲಿರುವುದು ಅಕ್ಕರೆ ಕೊಟ್ಟಿಯೂರು. ಕೇವಲ 28 ದಿನಗಳು ಮಾತ್ರ ತೆರೆದಿರುವಂತಹ ದಕ್ಷಿಣ ಕಾಶಿ ಎಂದು ಕೂಡ ಕರೀತಾರೆ ಈ ದೇವಸ್ಥಾನವನ್ನ. ಸತಿಯು ತನ್ನ ಪ್ರಾಣ ತ್ಯಾಗ ಮಾಡಿದಂತಹ ಜಾಗ ಶಿವನಿಗೋಸ್ಕರ. ದಕ್ಷ ಮಹಾರಾಜರು ಇಲ್ಲಿ ತಪಸ್ಸನ್ನು ಮಾಡಿ ಅಂದ್ರೆ ಏನು ಯಜ್ಞವನ್ನ ನಡೆಸ್ತಿರ್ತಾರೆ. ಆ ಯಜ್ಞಕ್ಕೆ ಸತಿ ಹಾಗೆ ಶಿವನನ್ನು ಇದ್ದಾಗ ಸತಿ ದೇವಿಯೇ ನನ್ನ ತಂದೆ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದಾಗ ಶಿವನನ್ನ ಅವಮಾನಿಸಿದ ಕ್ಷಣ ಸತಿ ದೇವಿಯು ಇಲ್ಲಿ ಪ್ರಾಣ ತ್ಯಾಗ ಮಾಡಿದಂತಹ ಜಾಗ ಅಂತ ಹೇಳ್ಬೋದು. ನಿಜವಾಗ್ಲೂ ಆ ಒಂದು ಸತಿ ದೇವಿಯನ್ನ ಪ್ರಾಣ ತ್ಯಾಗ ಮಾಡಿದ ನಂತರ ಏನು ಶಿವರು ವೀರಭದ್ರನ್ನ ಸೃಷ್ಟಿಸಿ ಅಲ್ಲಿ ಒಂದು ಏನ್ ನಡೀತಿದೆ ಆ ಯಜ್ಞವನ್ನೆಲ್ಲ ಹಾಳು ಮಾಡಿ ದಕ್ಷನನ್ನ ಸಂಹಾರ ಮಾಡಿದ್ರು ಅಂತ ಕೂಡ ಹೇಳಲಾಗುತ್ತದೆ. ಈ ಒಂದು ಒಳ್ಳೆಯ ಜಾಗವನ್ನ, ಈ ಒಂದು ಪರಿಶುದ್ಧತೆಯಿಂದ ಕೂಡಿರುವ ಜಾಗವನ್ನ ನಾವು ಹಾಗೆ ಇರೋಕೆ ಬಿಡಬೇಕಾಗಿರೋದು, ಹಾಗೆ ಉಳಿಸ್ಕೋಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತೀನಿ. ಈ ಒಂದು ದೇವಸ್ಥಾನವನ್ನ ದಯಮಾಡಿ ಹಾಗೆ ಇರೋಕೆ ಬಿಡಿ ಅಂತ ನನ್ನ ಸವಿನಯ ಪ್ರಾರ್ಥನೆ. ನನ್ಗಂತೂ ತುಂಬಾನೇ ಇಷ್ಟ ಆಯಿತು ದೇವಸ್ಥಾನ. ಯಾರಾದ್ರೂ ಹೋಗಿ ದಯವಿಟ್ಟು ದೇವಸ್ಥಾನಕ್ಕೆ ಅದೇ ಪರಿಶುದ್ಧತೆಯಿಂದ ಹೋಗಿ, ಅದೇ ಒಂದು ದೇವಸ್ಥಾನ ಹೇಗಿದೆಯೋ ಹಾಗೆ ಇರೋಕೆ ಬಿಡಿ ಅಂತ ನಾನು ಕೇಳ್ಕೊಳ್ತೀನಿ. ತುಂಬಾನೇ ಚೆನ್ನಾಗಿತ್ತು. ಇದು ನೋಡ್ತಿದ್ದೀರಾ, ನೈಟ್ ದೇವರನ್ನ ಕೂರಿಸಿ ಮೆರವಣಿಗೆ ಮಾಡುವಂತ ಒಂದು ಇದನ್ನ ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಂತ ಅನ್ಸುತ್ತೆ. ನನ್ಗಂತೂ ಈ ದೇವಸ್ಥಾನ ತುಂಬಾನೇ ಇಷ್ಟ ಆಯ್ತು, ತುಂಬಾನೇ ಖುಷಿ ಕೊಡ್ತು. ಹಾಗೆ ಈ ದೇವಸ್ಥಾನ ಸುಮಾರು 1000 ವರ್ಷಗಳ ಹಳೆಯ ಒಂದು ದೇವಸ್ಥಾನವಾಗಿದ್ದು, ಹಾಗೆ ಇಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ಎಲ್ಲಾ ಪೂಜಾ ಕೈಂಕರ್ಯಗಳನ್ನ ಹಾಗೆ ಹಳೆಯ ಕಾಲದ ಪದ್ಧತಿಗಳಲ್ಲೇ ನಡೆಸ್ಕೊಂಡ್ ಬರ್ತಿರೋದು. ಹಾಗೆ ಯಾವುದೇ ಆಡಂಬರವಿಲ್ಲದೆ ದೇವಸ್ಥಾನವನ್ನು ಅದೇ ರೀತಿಯಲ್ಲಿ ನಡೆಸ್ಕೊಂಡ್ ಬರ್ತಿರೋದು ನಂಗಂತೂ ತುಂಬಾನೇ ಆಶ್ಚರ್ಯ ಆಯ್ತು, ತುಂಬಾನೇ ಖುಷಿ ಆಯ್ತು. ನನ್ಗೆ ಈ ದೇವಸ್ಥಾನ ಹೋಗಿದ್ದು ಮನಸ್ಸಿಗೆ ತುಂಬಾನೇ ಖುಷಿ ಕೊಡ್ತು. ಹಾಗೆ ದೇವರ ಅನುಗ್ರಹದ ಜೊತೆಗೆ ದೇವರ ಬ್ಲೆಸ್ಸಿಂಗ್ ನ ಜೊತೆಗೆ ನಾನು ಅಲ್ಲಿಂದ ಹೊರಟು ಬಂದೆ. ನೀವೀಗ ಏನ್ ನೋಡ್ತಿದ್ದೀರಾ ಈ ಫೋಟೋಸ್ ಎಲ್ಲ ಹಳೆಯ ಫೋಟೋಸ್ಗಳು ತುಂಬಾನೇ ಚೆನ್ನಾಗಿದೆ. ಹಾಗೆ ತುಂಬಾನೇ
ಪರಿಶುದ್ಧವಾದ ಜಾಗ. ಹಾಗೆ ನಾವು ನೀವು ಎಲ್ಲ ಕಾಪಾಡ್ಕೊಂಡು ಬರೋಣ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಸಂಪ್ರದಾಯದ ಪ್ರಕಾರ ನಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಈ ಒಂದು ವಿಡಿಯೋನ ದಯವಿಟ್ಟು ಸಾಕಷ್ಟು ಜನರಿಗೆ ಶೇರ್ ಮಾಡುವ ಮುಖಾಂತರ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ದಯವಿಟ್ಟು ಈ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳನ್ನು ಪಾಲಿಸಿ ಅಂತ